ಹಾಯ್ ಫ್ರೆಂಡ್ಸ್, ಇವತ್ತು ನಿಮ್ಮೆಲ್ಲರ ಜೊತೆ ನಾನು ನನ್ನ ಒಂದು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ಓಕೆ, ನನ್ನ ಮನೆಯಿಂದ ನಾನು ಎಲ್ಲಿಗೋ ಹೋಗ್ತಾ ಇದ್ದೆ ಹೊರಗಡೆ. ಸೊ ಆವಾಗ ಐ ವಾಸ್ ರೈಡಿಂಗ್ ಅ ಟೂ ವೀಲರ್. ನನ್ನ ಹಿಂದೆ ಇನ್ನೊಂದು ಟೂ ವೀಲರ್ ಒಬ್ಬನು ಬಂದ್ಬಿಟ್ಟು ನಿಂತ್ಕೊಂಡ. ಸೊ ನಾನು ರೋಡ್ ಕ್ರಾಸ್ ಮಾಡಬೇಕಿತ್ತು. ನಾನು ಕ್ರಾಸ್ ಮಾಡಿದ ತಕ್ಷಣ ನನ್ನ ಹಿಂದಿಂದನೇ ಅವನು ಕ್ರಾಸ್ ಮಾಡಿದ ತಕ್ಷಣ ಅವನಿಗೆ ತುಂಬ ಆತುರ ಇತ್ತು ಅನಿಸುತ್ತೆ. ಸೊ ನನ್ನ ಗಾಡಿನ ಹಿಂದೆ ಟಚ್ ಮಾಡಿ ಜೋರಾಗಿ ಟಚ್ ಆಯಿತು ನನ್ನ ವೆಹಿಕಲ್ಗೆ. ಸೊ ಅವನು ನನ್ನ ಓವರ್ಟೇಕ್ ಮಾಡಿ ಮುಂದೆ ಹೋದ. ನಾನು ಸಡನ್ನಾಗಿ ಟಚ್ ಆದ ತಕ್ಷಣ ಗಾಡಿದು ಬ್ಯಾಲೆನ್ಸ್ ತಪ್ಪೋದ ತಕ್ಷಣ ನಾನು ಸ್ವಲ್ಪ ಹೈಟ್ ಇದ್ದೀನಿ. ನಾನು ಎರಡು ಕಾಲಿಂದ ಹೇಗೋ ಬ್ಯಾಲೆನ್ಸ್ ಮಾಡಿ ಬೀಳೋದನ್ನು ತಪ್ಪಿಸ್ಕೊಂಡೆ. ಬಟ್ ಅವ್ನು ನೋಡಿದ್ರೆ ಅಲ್ಲಿವರೆಗೂ ಹೋಗಿದ್ದಾನೆ, ಆಲ್ಮೋಸ್ಟ್ 150 meters ಫಾರ್ ಹೋಗಿದ್ದಾನೆ. ಬಟ್ ಈ ನೆವರ್ ಟರ್ನ್ಡ್ ಆ್ಯಂಡ್ ಸಾ ಬ್ಯಾಕ್ ವಾಟ್ ಹ್ಯಾಸ್ ಹ್ಯಾಪನ್ಡ್ ಆ್ಯಂಡ್ ವಾಟ್ ಈ ಡಿಡ್. ಐ ಜಸ್ಟ್ ಶೌಟೆಡ್ ಅಟ್ ಹಿಮ್, ಏಯ್, ಜಸ್ಟ್ ಲೈಕ್ ದ್ಯಾಟ್. ಬಟ್ ಅವ್ನು ತಿರುಗಿನೇ ನೋಡಲಿಲ್ಲ. ನಾನು ಏನು ಮಾಡಿದೆ, ಸಿಕ್ಕರೆ ಸಿಗ್ಬೋದು, ಕೈಯಲ್ಲಿ ಮಾತಾಡ್ಸೋಣ ಅಂತ ಹೇಳ್ಬಿಟ್ಟು ಅಲ್ಲಿವರೆಗೂ ಹೋದೆ. ಬಟ್ ಐ ಡೋಂಟ್ ನೋ ವೇರ್ ವಿಚ್ ಸೈಡ್ ಹಿ ವೆಂಟ್. ಹಿ ಹ್ಯಾಡ್ ಗಾನ್ ವೆರಿ ಫಾರ್. ಸೊ ನಾನು ಏನು ಹೇಳಬೇಕು ಅಂದ್ಕೊಂಡಿದ್ದೀನಂದರೆ, ನೀವು ಸರಿಯಾಗಿ ವೆಹಿಕಲನ್ನು ಓಡಿಸಿದ್ರೂ ಬೇರೆಯವರು ಬಂದು ನಿಮಗೆ ಒಂದೊಂದು ಸರಿ ಟಚ್ ಮಾಡ್ತಾರೆ, ಅಥವಾ ಅವ್ರಿಗೆ ಆತುರ ಇರುತ್ತೆ, ಅಥವಾ ಏನೋ ಫೋನಲ್ಲಿ ಮಾತಾಡ್ಕೊಂಡು ಬರ್ತಾ ಇರ್ತಾರೆ ವೆಹಿಕಲ್ ಮೇಲೆ. ಸೊ ನೀವು ತುಂಬ ಹುಷಾರಾಗಿರಬೇಕು. ನಿಮ್ಮ ಅಕ್ಕಪಕ್ಕಕ್ಕೆ ಯಾರಿದ್ದಾರೆ, ನಿಮ್ಮ ಹಿಂದೆ ಮುಂದೆ ಯಾರಿದ್ದಾರೆ, ನೀವು ವೆಹಿಕಲನ್ನು ಸ್ಟಾಪ್ ಮಾಡಿ ಕ್ರಾಸ್ ಮಾಡೋಕ್ಕೆ ನಿಂತ್ಕೊಂಡಾಗೂ ನೀವು ಅಕ್ಕಪಕ್ಕ ಯಾರ್ಯಾರಿದ್ದಾರೆ ಅಂತ ಒಂದ್ಸರಿ ನೋಡೋದನ್ನು ಒಳ್ಳೆಯದು ಅಂತ ನನಗನ್ಸುತ್ತೆ. ಯಾಕಂದರೆ ನಾವು ಒಂದು ಸ್ವಲ್ಪ ಅವೇರ್ ಆಗಿರ್ತೀವಿ. ಈ ಮನುಷ್ಯ ಯಾಕೋ ತುಂಬ ಆತುರ ಇದ್ದಂಗೆ ಅನಿಸುತ್ತೆ, ಅಥವಾ ಏನೋ ಒಂದು ಇಂಟೆನ್ಷನ್ ಅವ್ರದ್ದು ಒಂದು ಸ್ವಲ್ಪ ನಮಗೆ ಕ್ಲೂ ಸಿಗುತ್ತೆ. ಸೊ ಆ ಥರ ಜನದಿಂದ ಒಂದು ಸ್ವಲ್ಪ ಆಯ್ತಪ್ಪ ನೀನೇ ಮುಂದೆ ಹೋಗು ಅಂತ ಹೇಳ್ಬಿಟ್ಟು ನಾವು ಒಂದು ಸ್ವಲ್ಪ ಅವ್ರಿಗೆ ವೇ ಕೊಡ್ಬೋದು. ಸೊ ಅದ್ರಗೋಸ್ಕರ ನಾನು ಈ ರೀಲ್ ಮಾಡಿದ್ದೀನಿ ಇವತ್ತು. ಸೊ ಥ್ಯಾಂಕ್ ಯು ಫಾರ್ ಯೋರ್ ಟೈಮ್.